ಮತ್ತೊಂದಾವರ್ತಿ ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ನಡೆಯುವಂಥ ಈ ಝೂಮ್ ಆ್ಯಪ್ ಕುಟುಂಬ ಪ್ರಾರ್ಥನೆ ಇನ್ನು ಮುಂದೆ ಸರಿಯಾಗಿ 9 ಗಂಟೆಗೆ ಪ್ರಾರಂಭವಾಗುತ್ತದೆ, 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಕ್ಕಾಗಿ ಆತ್ಮೀಯ ದೇವಶಂಡ್ರೆ, ನೀವು 9 ಗಂಟೆಗೆ ಶಾರ್ಪಾಗಿ ನೀವು ಕೂಡಿಕೊಂಡು ಬಂದು ದೇವರನ್ನು ಆರಾಧನೆ ಮಾಡಿರಿ. ನಿಮ್ಮ ಗುಡಾರಗಳಲ್ಲಿ ದೇವರು ನಿಮ್ಮನ್ನು ಬಲಪಡಿಸಲಿ. ಪ್ರತ್ಯೇಕವಾಗಿ ಬರುವ ಮಂಗಳವಾರ ಮೋನಿಕಾ ಸಿಸ್ಟರ್ ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದಾರೆ. ಸೋನಿಕಾ ಸಿಸ್ಟರ್ ಆರಾಧನೆಯನ್ನು ನಡೆಸಲಿಕ್ಕಿದ್ದಾರೆ. ಪ್ರತ್ಯೇಕವಾಗಿ ನಾನು ಹೋಸ್ಟ್ ಮಾಡಲಿಕ್ಕಿದ್ದೇನೆ ದೇವರ ಸಮ್ಮುಖದಲ್ಲಿ. ದಿನಕ್ಕೆ ಸ್ತೋತ್ರವಾಗಲಿ. ನೀವು ಅನೇಕ ಜನರಿಗೆ ಈ ವಿಶೇಷವಾದಂಥ ಝೂಮ್ ಮೀಟಿಂಗಿನ ಬಗ್ಗೆ ಬರುವ ಮಂಗಳವಾರದ ದಿವಸ ನೀವೆಲ್ಲರೂ ಸದಾ ವ್ಯಕ್ತಿಗತವಾಗಿ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸಭೆಯವರಿಗೆ ನೀವು ಪ್ರಕಟಪಡಿಸುವುದರ ಮೂಲಕವಾಗಿ ದಿನಕ್ಕೆ ಸ್ತೋತ್ರವಾಗಲಿ. ದೇವರ ಮಹಿಮೆಯುಳ್ಳಂಥ ಆ ಪ್ರಸನ್ನತೆ ನಮ್ಮ ಗುಡ್ಡಾರದಲ್ಲಿ ಬರಮಾಡಿಕೊಳ್ಳುವಂಥದ್ದಾಗೋಣ. ಆತ್ಮೀಯ ದೇವಶಂಡ್ರೆ, ಬೆಂಗಳೂರು ಪಟ್ಟಣದಲ್ಲಿ ಸರಿಯಾಗಿ 7 ಗಂಟೆಯಿಂದ ನಡೆಯುವಂಥ ಜೀವವುಳ್ಳ ಪರಿಶುದ್ಧ ಪುನರುತ್ಥಾನದ ಆರಾಧನೆಗಾಗಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಯಾರ್ಯಾರೂ ಸಭೆಗೆ ಹೋಗದೆ ಅಥವಾ ಅನೇಕ ವಿಧವಾದ ಕೊರತೆ, ಕಣ್ಣೀರು, ಇಕ್ಕಟ್ಟು, ಸಮಸ್ಯೆ, ಅನಾರೋಗ್ಯ, ಅನೇಕ ವಿಧವಾದ ಮಾಟಮಂತ್ರ ಬಂಧನಗಳಿಂದ ನೀವು ಸಿಲುಕಿಗೆ ಹಾಕಿಕೊಂಡಿದ್ದರೋ ಅಂಥ ವ್ಯಕ್ತಿಗಳಿಗೆ ಮುಕ್ತವಾಗಿ ನಾವು ಆಹ್ವಾನಿಸುತ್ತೇವೆ. ಕರ್ತನ ಸನ್ನಿಧಾನದಲ್ಲಿ ನಿಮಗಾಗಿ ಉದಯ ಕಾಲದ 7 ಗಂಟೆಯ ಆ ಆರಾಧನೆಯಲ್ಲಿ ಪ್ರಾರ್ಥಿಸುತ್ತೇವೆ. ತಪ್ಪದ ಹಾಗೆ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬನ್ನಿರಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಆತ್ಮೀಯ ದೇವಶಂಡ್ರೆ 9:30ಯಿಂದ ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ ಜೀವವುಳ್ಳ ಆರಾಧನೆ, ಪುನರುತ್ಥಾನದ ಆರಾಧನೆಯಲ್ಲಿ, ಭಾನುವಾರದ ಆರಾಧನೆಯಲ್ಲಿ ಪ್ರಿಯ ಅಭಿಷಕ್ತ ದೇವ ಸೇವಕಿ ಆಗಿರುವಂಥ ಮೋನಿಕಾ ಸಿಸ್ಟರ್ ದೇವರ ವಾಕ್ಯವನ್ನು ಪ್ರತಿ ವಾರ ತುಮಕೂರು ಪಟ್ಟಣದಲ್ಲಿ ಅವರು ಹೊತ್ತು ತರಲಿಕ್ಕಿದ್ದಾರೆ. ಅಷ್ಟು ಮಾತ್ರವಲ್ಲ, ಆರಾಧನೆಯನ್ನು ಸೋನಿಕಾ ಸಿಸ್ಟರ್ ನಡೆಸಿಕೊಳ್ಳಲಿಕ್ಕಿದ್ದಾರೆ. ದೇವ ಮಕ್ಕಳೇ, ಈ ವಿಶೇಷವಾದಂಥ ಕೂಟದಲ್ಲಿ ನೀವು ಭಾಗವಹಿಸ್ರಿ. ನಿಮ್ಮ ಬದುಕಿನಲ್ಲಿ ಇರುವಂಥ ಎಲ್ಲ ಶಾಪಗಳನ್ನು, ಬಂಧನಗಳನ್ನು, ಅನೇಕ ವಿಧವಾದಂಥ ಅನಾರೋಗ್ಯ ತಡೆಗಳನ್ನು ಒಡೆಯುವಂಥ ಅದ್ಭುತವಾದಂಥ ಸಮಯ. ದಿನಕ್ಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ನಾವು ಸ್ವಸ್ಥತೆಗಾಗಿ, ಬಿಡುಗಡೆಗಳಿಗಾಗಿ, ಅದ್ಭುತಗಳಿಗಾಗಿ ಪ್ರಯಾಣ ಬೆಳೆಸುತ್ತಾ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೇವೆ. ಆದರೆ ನಾನು ನಿಮಗೆ ಹೇಳುವಂಥ ಸಂಗತಿಯನ್ನು ಗೊತ್ತಾ? ಖಂಡಿತವಾಗಿ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕಂದರೆ ವಾಕ್ಯಗಳಿಂದಲೇ ನಿಮ್ಮ ಕುಟುಂಬದಲ್ಲಿ ಅದ್ಭುತ ನಡೆಯಲಿಕ್ಕಿದೆ. ಆ ವಾಕ್ಯ ಕರ್ತನೆ ಹಾಕಿದ್ದಾನೆ. ಆ ವಾಕ್ಯದ ರಹಸ್ಯಗಳು ತಿಳಿದಾಗ, ಆ ವಾಕ್ಯದ ಪ್ರಕಟಣೆಗಳು ನಿಮ್ಮ ಜೀವಿತದಲ್ಲಿ ಉಂಟಾದಂಥ ಸಂದರ್ಭದಲ್ಲಿ ತಾನೇ ಅದ್ಭುತಗಳು, ಸ್ವಸ್ಥತೆಗಳು, ಬಿಡುಗಡೆಗಳು, ಅದ್ಭುತವಾದಂಥ ಅತಿಶಯ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ನಡೆಯುವಂಥದ್ದಾಗಿದೆ. ಅದಕ್ಕಾಗಿ ಈ 2 ಆರಾಧನೆಗಳಲ್ಲಿ ಬಂದು ಭಾಗವಹಿಸಿರಿ. ಎಲ್ಲಿ ನಿಮಗೆ ಅನುಕೂಲವಾಗ್ತದೋ ಆ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶಂಡ್ರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬೆಳೆತಾನೆ. ಕಳೆದುಕೊಂಡು ಬಹಳ ಭಯಾನಕವಾದಂಥ ಒಂದು ನೋವನ್ನು ಅನುಭವಿಸ್ತಾ ಇರ್ತಾನೆ. ಹಾಗಂತ ಹೇಳಿ ಆ ಮನುಷ್ಯನು ಭಕ್ತಿಹೀನನು ಅಂತ ಅಲ್ಲ, ದೇವರನ್ನು ನಂಬದೇ ಇರುವಂಥ ವ್ಯಕ್ತಿನೂ ಅಲ್ಲ. ದೇವರನ್ನು ಅಪಾರವಾಗಿ ಪ್ರೀತಿಸುವಂಥ ವ್ಯಕ್ತಿ, ಪ್ರಾರ್ಥಿಸುವಂಥ ವ್ಯಕ್ತಿ. ಅಂಥ ಒಂದು ಸಂದರ್ಭದಲ್ಲಿ ಸದಾ ಅವನ ಬಿಸ್ನೆಸ್ ಲಾಸ್ ಆಗುತ್ತದೆ. ಅವನು ಮಾಡುವಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಬರಿಗೈನಲ್ಲಿ ಇರುವಂಥ ಒಂದು ಹೀನಾಯ ಪರಿಸ್ಥಿತಿಗೆ ಆತನು ತಲುಪುತ್ತಾನೆ. ಅಂಥ ಸಂದರ್ಭದಲ್ಲಿ ಆತನಿಗೆ ಏನೂ ತೋಚೋದಿಲ್ಲ. ಆದರೆ ಅದೇ ಪಟ್ಟಣದಲ್ಲಿ ಒಬ್ಬ ಪ್ರಖ್ಯಾತಿಯುಳ್ಳಂಥ ಒಬ್ಬ ದೇವ ಸೇವಕರು ಇರ್ತಾರೆ. ಆ ದೇವ ಸೇವಕರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡು ಬರೋಣ ಎಂಬುದಾಗಿ ತೀರ್ಮಾನ ಮಾಡಿ ಅವರಿಗೆ ಕಾಲ್ ಮಾಡ್ತಾರೆ. ಅಯ್ಯ, ಯಾವ ದಿನ ನೀವು ಫ್ರೀ ಆಗಿರ್ತೀರಾ? ದಯಮಾಡಿ ನಮಗೆ ಟೈಮ್ ಕೊಟ್ಟರೆ, ನಿಮ್ಮನ್ನು ನೀವು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಿಮ್ಮ ಬಳಿನಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಸಿಕೊಂಡು ಬರ್ತೇವೆ. ನನ್ನ ಪರಿಸ್ಥಿತಿ ಇಂಥ ಒಂದು ಹೀನಾಯವಾಗಿದೆ, ಎಲ್ಲವನ್ನ ನಾನು ಕಳ್ಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ದೇವಸೇವಕರು ಈ ಟೈಮ್ನಲ್ಲಿ ಬನ್ನಿರಿ, ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೇಳಿ ಅವರು ಆ ಡೇಟನ್ನು, ಸಮಯವನ್ನು ಕೊಡ್ತಾರೆ. ಆ ಕೊಟ್ಟಂಥ ವೇಳೆಯಲ್ಲಿ ರೈಟ್ ಟೈಮಿಗೆ ಇವರ ಜೊತೆಯಲ್ಲಿ ಇನ್ನೊಬ್ಬ ಸಹೋದರನ ಸ್ನೇಹಿತನನ್ನು ಕರ್ಕೊಂಡು
ಆ ಪಾಸ್ಟರ್ ಇರುವಂಥ ಆಫೀಸಿಗೆ ಹೋಗ್ತಾರೆ. ಒಳಗಡೆ ಬೇರೆ ಯಾರಿಗೂ ಆ ಪಾಸ್ಟರ್ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ. ಮಾಡ್ತಿರುವಂಥ ಸಂದರ್ಭದಲ್ಲಿ ಇವರು ವೇಟ್ ಮಾಡ್ತಾ ಇರ್ತಾರೆ. 10 ನಿಮಿಷಗಳ ಕಾಲ ಕಳೆಯುತ್ತದೆ. ಅವರು ಹೊರಗಡೆ ಬರೋದಿಲ್ಲ. ಆ ವೇಳೆಯಲ್ಲಿ ಏನು ಮಾಡೋದು ಎಂಬುದಾಗಿ ತೋಚದೆ ಇವರು ಕೂತ್ಕೊಂಡಿರುವಂಥ ಆ ಆಫೀಸಿನ ಟೇಬಲ್ ಮೇಲೆ ಒಂದು ಬೈಬಲ್ ಇರುತ್ತೆ. ಬೈಬಲ್ ಅದನ್ನು ಓಪನ್ ಮಾಡಿ ಆತನು ನೋಡುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ವಾಗ್ದಾನದ ವಾಕ್ಯ ಆತನಿಗೆ ಪ್ರಕಟವಾಗ್ತದೆ. ಆಗ ಇಬ್ಬರು ಮುಖ ನೋಡಿಕೊಂಡು ಈ ವಚನನ ನಮಗಾಗಿ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ನೆನೆಸಿ ತುಂಬ ಸಂತೋಷವಾಗಿ ಆ ವಾಕ್ಯವನ್ನು ಆಸ್ವಾದಿಸುತ್ತಾ ದೇವರೆಷ್ಟು ಒಳ್ಳೆಯವನು ಎಂಬುದಾಗಿ ಸಂತೋಷವಾಗಿರ್ತಾರೆ. 15 ನಿಮಿಷದ ನಂತರ ಮತ್ತೆ ಅವರಿಗೆ ಪಾಸ್ಟರ್ ಒಳಗಡೆ ಕರೀತಾರೆ. ಕರೆದಂಥ ಸಂದರ್ಭದಲ್ಲಿ ಇವರು ಸಂತೋಷವಾಗಿ, ಅಯ್ಯ ಇನ್ನೇನು ನಾವು ಹೊರಡುತ್ತೇವೆ, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ನಮ್ಮನ್ನು ನೀವು ಕ್ಷಮಿಸಬೇಕು, ನಮ್ಮಿಂದ ಏನಾದರೂ ಒಳಗಡೆ ಲೇಟ್ ಆಯಿತು ಅಥವಾ ನೀವು ತಡವಾಗಿ ಏನಾದರೂ ಅವರಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನಮ್ಮನ್ನು ಕ್ಷಮಿಸಬೇಕೆಂಬುದಾಗಿ ಹೇಳುವಾಗ, ಇಲ್ಲ ನನಗೆ ಯಾಕೆ ನೀವು ಪ್ರಶ್ನೆ ಕೇಳ್ತೀರಾ, ಬನ್ನಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಏನು ನಿಮ್ಮ ಸಂಗತಿ? ಏನಿಲ್ಲಯ್ಯ, ಎಲ್ಲವನ್ನ ದೇವರು ನಮ್ಮ ಜೊತೆಗೆ ಮಾತನಾಡಿದನು, ಈಗಾಗಲೇ ನಾವು ಸಂತೋಷದಿಂದ ಇದ್ದೇವೆ, ದೇವರು ನಮಗೆ ಆ ವಾಕ್ಯದ ಮೂಲಕವಾಗಿ ಬಿಡುಗಡೆ ಕೊಟ್ಟಿದ್ದಾನೆ, ಮತ್ತೆ ನಿಮಗೆ ಯಾಕೆ ತೊಂದರೆ ಎಂಬುದಾಗಿ ಅವ್ರು ಹೊರಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅರೆ ನೀವೇನು ರೀ, ಎಲ್ಲ ಲಾಸ್ ಆಗಿದೆ, ಎಲ್ಲ ಕಳೆದುಕೊಂಡಿದ್ದೇನೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಕಾಲ್ ಮಾಡಿ ಮತ್ತೆ ನನ್ನನ್ನು ನೋಡದ ರೀತಿಯಲ್ಲಿ ಮತ್ತೆ ಹಾಗೆ ಹೋಗ್ತಾ ಇದ್ದೀರಾ, ಯಾವ ವಾಕ್ಯ ನಿಮ್ಮ ಸಂಗಡ ಮಾತನಾಡಿತು ಆ ವಾಕ್ಯ ನನಗೂ ತಿಳಿಸ್ರಿ ಎಂಬುದಾಗಿ ಪಾಸ್ಟರ್ ಅವರು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅಯ್ಯ ನೀವು ನಮ್ಮನ್ನು ಕರೆಯುವುದು ತಡವಾಯಿತು, ಆಗ ನಾವು ಈ ಸ್ಥಳದಲ್ಲಿ ಕೂತ್ಕೊಂಡಿರುವಾಗ ಈ ಟೇಬಲ್ ಮೇಲೆ ಬೈಬಲ್ ಇತ್ತು, ಬೈಬಲನ್ನು ಓಪನ್ ಮಾಡಿ ನಾವು ನೋಡುವಂಥ ಸಂದರ್ಭದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 29ನೇ ವಚನದಿಂದ ನಾವು ಕೆಲವು ವಚನಗಳನ್ನು ಓದಿದ್ದೀವಿ. ಆ ವಚನ ವಾಗ್ದಾನವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿತು. ಒಂದು ದೊಡ್ಡ ಸಂತೋಷದಿಂದ ನಾವು ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೇವೆ. ಈ ಸ್ಥಳದಲ್ಲಿ ಬಂದಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ ದೇವರಿಗೆ ಆ ವಾಕ್ಯ ಏನು ಕೇಳಿಸಿಕೊಳ್ಳುವಂಥರಾಗೋಣ. ದನಾಕೆ ಸ್ತೋತ್ರ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದು ಉಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ. ಆದುದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಹಾಗಾದರೆ ಓಕೆ, ದನಾಕೆ ಸ್ತೋತ್ರವಾಗಿ ನೀವು ಆ ಗುಬ್ಬಿಗಳಿಗಿಂತಲೂ ಸದಾ ಪಕ್ಷಿಗಳಿಗಿಂತಲೂ ಸದಾ ಹೆಚ್ಚಿನವರು. ಈ ವಾಕ್ಯ ನಮ್ಮ ಸಂಗಡ ಮಾತನಾಡಿತು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ, ದುಡ್ಡಿಗಾಗಿ 2 ಗುಬ್ಬಿಗಳನ್ನು ಮಾರುವುದುಂಟು, ಆದರೆ ಆ ಗುಬ್ಬಿಗಳಲ್ಲಿ ಯಾವುದಾದ್ರೂ ಒಂದು ಕೆಳಗಡೆ ಬಿದ್ದರೂ ಸದಾ ಅದು ದೇವರ ಲೆಕ್ಕದಲ್ಲಿ ಇರುವಂಥದ್ದಾಗಿದೆ. ಈ ವಾಕ್ಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಈ ಮನುಷ್ಯರಿಗೆ ವ್ಯಕ್ತಿಗತವಾಗಿ ಅನಿಸುವಂಥ ಸಂಗತಿಯನ್ನು ಗೊತ್ತಾ, ದೇವರ ಚಿತ್ತವಿಲ್ಲದೆ ಯಾವ ಸಂಗತಿಗಳು ಸದಾ ನಮ್ಮ ಬದುಕಿನಲ್ಲಿ ನಡೆಯೋದಿಲ್ಲ. ದೇವರ ಆಜ್ಞೆ ಇಲ್ಲದೆ ಯಾವ ಕಾರ್ಯಗಳು ಸದಾ ನಮ್ಮ ವೈಯಕ್ತಿಕವಾದಂಥ ಆತ್ಮಿಕತೆ ಬದುಕಿನಲ್ಲಿ ಪ್ರವೇಶ ಮಾಡುವುದಕ್ಕೆ ಆಗೋದಿಲ್ಲ. ಅವರು ಪಾಶ್ಚಾತ್ಯ ಹೀಗೆ ಮಾತನಾಡ್ತಾರೆ, ಅಯ್ಯ ನಾನು ಎಷ್ಟು ನಿರಾಸೆ ಹೊಂದಿದ್ದೆ ಅಂದರೆ, ಇನ್ನೇನು ನನ್ನ ಜೀವನ ಮುಗಿದೋಯ್ತು, ನನ್ನ ಕುಟುಂಬ ಬೀದಿ ಪಾಲಾಗುತ್ತದೆ, ನನ್ನ ಭವಿಷ್ಯತ್ತು ಅಷ್ಟೇ, ನನ್ನ ಜೀವಿತದಲ್ಲಿ ಮುಂದೆ ಏನು ನಡೆಯೋದಿಲ್ಲ ಎಂಬುದಾಗಿ ಕಂಗಾಲಾಗಿ ಕಳವಳ ಪಡುತ್ತಿದ್ದಂಥ ನನಗೆ ಈ ವಾಕ್ಯ ನನ್ನ ಜೊತೆಯಲ್ಲಿ ಮಾತನಾಡಿತು. ನಿಮ್ಮ ತಲೆ ಕೂದಲುಗಳಲ್ಲಿ ಪ್ರತಿಯೊಂದು ಸದಾ ಎಣಿಸಲ್ಪಟ್ಟಿದೆ, ಭಯಪಡಬೇಡ್ರಿ ಎಂಬುದಾಗಿ ದೇವರು ನನ್ನ ಜೊತೆಗೆ ಮಾತನಾಡಿದನು.
ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದೆ. ನನ್ನ ತಲೆಯಲ್ಲಿ ಎಷ್ಟೊಂದು ಕೂದಲುಗಳಿದ್ದಾವೆ, ಅದನ್ನು ಯಾರೂ ಸಹ ಎಣಿಸೋಕ್ಕಾಗಲಿಲ್ಲ, ಆಗೋದೂ ಇಲ್ಲ. ಪ್ರತಿದಿನ ಎಷ್ಟೋ ಕೂದಲುಗಳು ಬೆಳೀತದೆ, ಎಷ್ಟೋ ಕೂದಲುಗಳನ್ನು ನಾವು ಬಾಚಿ ಅದನ್ನು ಕಸ ತೆಗೆದು ಹೊರಗಡೆ ಹಾಕ್ತೇವೆ. ಆದರೆ ನನ್ನ ದೇವರ ದೃಷ್ಟಿಯಲ್ಲಿ ಇವುಗಳಿಗೆ ಅಷ್ಟೊಂದು ಮಾನ್ಯತೆ, ಇವುಗಳಿಗೆ ಅಷ್ಟೊಂದು ಗಣನೆಯನ್ನು ದೇವರು ಕೊಡ್ತಾನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಯಾಕೆ ಗೊತ್ತಾ? ಕೂದಲನ್ನು ಯಾರು ಅಷ್ಟು ಮಟ್ಟಿಗೆ ಗೌರವಿಸೋದಿಲ್ಲ. ಕೂದಲನ್ನು ತುಂಬ ಕೀಳಾಗಿ ಮಾತನಾಡ್ತಾ ಇರ್ತಾರೆ. ಯಾರಾದರೂ ಕೋಪ ಬಂದಂಥ ಸಂದರ್ಭದಲ್ಲಿ ಅವರು ಗದ್ಗದಿತರಾಗಿ ಅವರು ಹೀಗೆ ಹೇಳ್ತಾರೆ, ಭಾಳ ಕೋಪ ಉದ್ವೇಗದಿಂದ, ಏಯ್ ನೀನು ನನ್ನ ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ, ಒಂದು ಕೂದಲಿಗೂ ಸದಾ ನೀನು ಸಮಾನವಲ್ಲ, ನಂದು ಏನು ಮಾಡೋಕ್ಕಾಗಲ್ಲ, ಒಂದು ಕೂದಲಿಗೂ ನೀನು ಸಮಾನವಲ್ಲ. ಯಾಕಂದರೆ ಆ ಕೂದಲಿನ ವಿಷಯದಲ್ಲಿ ಯಾರಾದರೂ ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಅಷ್ಟು ಕೀಳಾಗಿ ಕೂದಲನ್ನು ನೋಡ್ತಾರೆ. ಆದರೆ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ದೇವರ ಮಕ್ಕಳೇ, ನಿಮ್ಮ ತಲೆ ಕೂದಲು ಸಹ ಪ್ರತಿಯೊಂದು ಆತನು ಎಣಿಸಿ ಇಟ್ಟಿದ್ದಾನೆಂದರೆ ನಿಮ್ಮ ಬಗ್ಗೆ ಆತನಿಗೆ ಕಾಳಜಿ ಇರಲ್ವಾ? ನಿಮ್ಮ ಬಗ್ಗೆ ಆತನಿಗೆ ಆಲೋಚನೆ ಇರಲ್ವಾ? ಅವ್ರು ಹೇಳ್ತಾರೆ, ಪಾಸ್ಟರ್ಗೆ, ಅಯ್ಯ ಈ ವಚನದ ಒಟ್ಟಿಗೆ ದೇವರ ಸಂಗಡ ಮಾತನಾಡಿದನು, ಏನು ಗೊತ್ತಾ? ಒಂದು ಗುಬ್ಬಿ ಕೆಳಗಡೆ ಬಿದ್ದರೂ ಆತನ ಆಜ್ಞೆ ಇಲ್ಲದೆ ಬೀಳೋದಿಲ್ಲ, ಒಂದು ಕೂದಲು ಕೆಳಗಡೆ ಬಿದ್ದರೂ ಆತನ ಆಜ್ಞೆ ಇಲ್ಲದೆ ಬೀಳೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಕೂದಲುಗಳು ಎಣಿಸಲ್ಪಡಿದೆ, ನೀನು ಭಯಪಡಬೇಡ ಎಂಬುದಾಗಿ. ಆ ಭಯಪಡಬೇಡ ಎನ್ನುವಂಥ ಆ ಮಾತಿದೆಯಲ್ಲ, ಅಯ್ಯ ನನಗೆ ಹೊಸ ಬಲವನ್ನು ತಂದುಕೊಟ್ಟಿದೆ, ಹೊಸ ಬಲವನ್ನು ತಂದುಕೊಟ್ಟಿದೆ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ನಿನ್ನ ಬದುಕಿನಲ್ಲಿ ಇವತ್ತು ಭಯಭ್ರಾಂತರಾಗಿ ಅನೇಕ ಸಂಗತಿಗಳ ನಿಮಿತ್ತವಾಗಿ ಈ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವರ ಮಗುವೆ, ನಿನ್ನ ಬದುಕಿನಲ್ಲಿ ಸದಾ ಎಲ್ಲವನ್ನು ಕಳೆದುಕೊಂಡು ಬಟ್ಟ ಬಯಲಲ್ಲಿ ನಿಂತುಕೊಂಡು ನನ್ನ ಜೀವನ ಏನು, ನನ್ನ ಕುಟುಂಬ ಏನು, ನನ್ನ ಮಕ್ಕಳು ಏನು, ನನ್ನ ಮಕ್ಕಳ ಭವಿಷ್ಯತ್ತೇನು, ನನ್ನ ಜೀವಿತ ಮುಂದೆ ಹೇಗಿರ್ತದೆ ಎಂಬುದಾಗಿ ಚಿಂತೆ ಮಾಡುತ್ತಿರುವಂಥ, ಕಳವಳ ಪಡುತ್ತಿರುವಂಥ ನಿನಗೆ ದೇವರು ಇವತ್ತು ಮಾತನಾಡ್ತಾ ಇದ್ದಾನೆ, ಭಯಪಡಬೇಡ. ಪ್ರತಿಯೊಂದು ಸಹ ನಿನ್ನ ಜೀವಿತದಲ್ಲಿ ಒಂದು ವೇಳೆ ನಡೆದಿರುವುದಾದರೆ ಆ ಘಟನೆಗಳು ದೇವರ ಚಿತ್ತವಿಲ್ಲದೆ, ದೇವರ ಆಜ್ಞೆ ಇಲ್ಲದೆ, ದೇವರ ಸಂಕಲ್ಪವಿಲ್ಲದೆ ಯಾವುದೂ ನಡೆಯೋದಿಲ್ಲ, ಯಾವುದೂ ನಡೆಯೋದಿಲ್ಲ. ನಾವು ಅಂದ್ಕೊಂಡಿರ್ತೇವೆ ನಮ್ಮ ಕತೆ ಮುಗಿದೋಯ್ತು ಅಂತ, ನಮ್ಮ ಕತೆ ಮುಗಿದು ಹೋಯಿತು ಅಂತ. ನಮ್ಮ ಬದುಕು ಹೇಗಿರ್ತದ ಗೊತ್ತಾ ಪ್ರೀತಿಯುಳ್ಳ ದೇವಚಂದ್ರೇ? ಒಣಗಿದ ಕಾಳಿನ ಉಪಾಧಿಯಲ್ಲಿ ಇರ್ತದೆ, ಒಣಗಿದ ಕಾಳಿನ ಉಪಾಧಿಯಲ್ಲಿ ಇರ್ತದೆ. ಒಣಗಿದ ಕಾಳನ್ನು ಯಾರು ಗಣನೆಗೆ ತೆಗೆದುಕೊಂಡು ಬರೋದಿಲ್ಲ. ಆದರೆ ಆ ಒಣಗಿದ ಕಾಳನ್ನು ದೆನಾಕೆ ಸ್ತೋತ್ರವಾಗಲಿ ಅಪ್ಪಿ ತಪ್ಪಿ ಯಾವುದಾದ್ರೂ ಒಂದು ಹಸಿಯಾಗಿರುವಂಥ ನೀರು ಇರುವಂಥ ಆ ನೆಲದಲ್ಲಿ ಬಿದ್ದರೆ ಆ ಕಾಳು ಮತ್ತೆ ಅದು ಜೀವ ಬರ್ತದೆ, ಅದಕ್ಕೆ ಹೊಸ ಸೃಷ್ಟಿಯಾಗಿ ಮಾರ್ಪಡ್ತದೆ, ಅದಕ್ಕೆ ಹೊಸ ಜೀವನವನ್ನು ದೇವರು ಕೊಡುತ್ತಾನೆ. ಆತ್ಮೀಯ ದೇವಚಂದ್ರೇ, ಒಂದೊಂದು ಬಲಹೀನತೆಯು, ಒಂದೊಂದು ತಿರಸ್ಕಾರವು, ಒಂದೊಂದು ಅವಮಾನವು, ಒಂದೊಂದು ಅಪಹಾಸ್ಯವು, ಒಂದೊಂದು ಬಲಹೀನತೆಯು ನೀನು ತಿಳ್ಕೊಂಡಿರ್ತೀಯ ನನ್ನ ಜೀವನ ಅಂತ್ಯವಾಯಿತು ಎಂಬುದಾಗಿ. ಆದರೆ ಅದು ಅಂತ್ಯ ಅಲ್ಲ, ಅದು ಮತ್ತೆ ಪುನರ್ಜೀವವನ್ನು ಪಡೆದುಕೊಳ್ಳುತ್ತದೆ, ಮತ್ತೆ ಹೊಸ ಬಲದಿಂದ ಹೊಸ ಸೃಷ್ಟಿಯಾಗಿ ಮಾರ್ಪಡ್ತದೆ. ಆ ಕಾಳಿಗೆ ಅಷ್ಟೊಂದು ಜೀವ ಕೊಡುವಂಥ ದೇವರು ನಿನಗೆ ಮತ್ತೆ ಜೀವವನ್ನು ಕೊಡುವುದಿಲ್ಲವಾ? ಹಾರಾಡುವ ಹಕ್ಕಿಗೆ ಅಷ್ಟೊಂದು ಪ್ರೀತಿ ಮಾಡುವ ದೇವರು, ಆ ಹಕ್ಕಿಗಿಂತಲೂ ಸಹ ನೀನು ಶ್ರೇಷ್ಠನಲ್ಲವಾ? ನಿನಗೆ ಆತನು ಪ್ರೀತಿ ಮಾಡುವುದಿಲ್ವಾ? ನಿನ್ನನ್ನು ಬಿಟ್ಟು ಬಿಡ್ತಾನ? ನಿನ್ನ ಜೀವನವನ್ನು ಅಷ್ಟಕ್ಕೆ ಆತನು ನಿಲ್ಲಿಸಿಬಿಡ್ತಾನ? ಇಲ್ಲ ಇಲ್ಲ ದೇವರ ಮಗವೇ, ಯಾವತ್ತೂ ನೀನು ಹಾಗೆ ಅಂದ್ಕೊಳ್ಬೇಡ. ಯಾವುದೋ ಒಂದು ಸಂದರ್ಭದಲ್ಲಿ ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೋ, ಇನ್ನೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಿ ನೀನು ನನ್ನ ಕಡೆಗೆ ಬರಬೇಕೆಂಬುದಾಗಿ ಆತನ ಸಮ್ಮುಖದಲ್ಲಿ, ಆತನ ಎದೆಗೆ ಒರಗಿ, ಆತನ ಮಡಿಲಲ್ಲಿ ಮಲಗಿ, ಆತನ ಮುಖವನ್ನು ನೋಡುತ್ತಾ ಆತನ ಆಶೀರ್ವಾದವನ್ನು, ಶಾಶ್ವತವಾದಂಥ ಆತನ ಕೃಪೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಅನೇಕ ಸಾರಿ ಏಳು ಬೀಳುಗಳು, ಕತ್ತಲೆಗಳು, ಅನೇಕ ವಿಧವಾದಂಥ ಕಷ್ಟ ನಷ್ಟಗಳು ನಮ್ಮ ಬದುಕಿನಲ್ಲಿ ಸಂಭವಿಸುವುದು ಉಂಟು. ಆದರೆ
ದೇವರ ಮಗವೇ, ನೀನಂತೂ ಭಯಪಡಬೇಡ, ನೀನಂತೂ ಭಯಪಡಬೇಡ. ದೇನಾಕ್ಕೆ ಸ್ತೋತ್ರವಾಗಲಿ. ನೀನು ಎಷ್ಟು ಧೈರ್ಯ ತೆಗೆದುಕೊಳ್ಳಬೇಕು ಗೊತ್ತಾ? ಇವತ್ತು ನಿನ್ನ ಬದುಕಿನಲ್ಲಿ ಒಂದು ವೇಳೆ ಎಲ್ಲರಿಂದ ಕೈಬಿಡಲ್ಪಟ್ಟಿರುವುದಾದರೂ, ಅವಮಾನಕ್ಕೆ ಗುರಿಯಾಗಿರುವುದಾದರೂ, ನಿನ್ನ ಉದ್ಯೋಗದಲ್ಲಿ ಲಾಸ್ ಆಗಿರುವುದಾದರೂ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಒಬ್ಬಂಟಿಗನಾಗಿ ನೀನು ಅಲಿದಾಡುತ್ತಿರುವುದಾದರೂ, ನೀನು ಎಷ್ಟು ಸಂತೋಷ ಪಡಬೇಕು ಗೊತ್ತಾ? ನೀನು ಕೈ ಬಿಡಲ್ಪಟ್ಟವನಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ಕೂದಲಿಗಳಿಗೆ ಅಷ್ಟೊಂದು ಗೌರವ ಕೊಡುವಂಥ ದೇವರು, ಅವುಗಳು ತನ್ನ ಎಣಿಕೆಯಲ್ಲಿ ಇಟ್ಟುಕೊಂಡಿರುವಂಥ ದೇವರು. ನಿನ್ನನ್ನು ಮರಿತಾನ? ಮರೆಯೋದಿಲ್ಲ. ನೀನು ಭಯಪಡಬೇಡ. ಮುಂದೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಹೊತ್ತುವುದಿಲ್ಲ, ಬಿತ್ತುವುದಿಲ್ಲ, ಆದರೆ ಅವುಗಳಿಗೆ ಹೊತ್ತಿಗೆ ತಿನಿಯನ್ನು ಸೇರಿಸಿಕೊಡುವಂಥ ಕರ್ತನು ಸೃಷ್ಟಿಕರ್ತನಾಗಿದ್ದಾನೆ. ಆ ಹಕ್ಕಿಗಳಿಗಿಂತಲೂ, ಆ ಕ್ರಿಮಿಕೀಟಗಳಿಗಿಂತಲೂ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ಹೇಳಿ ಸ್ವತಃ ಯೇಸಯ್ಯ ನಮ್ಮನ್ನು ಬಲಪಡಿಸುತ್ತಾನೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ಅಮ್ಮ, ತಾಯಿ, ತಂಗಿ, ಸಹೋದರ, ಅಣ್ಣ, ತಮ್ಮ, ನನ್ನನ್ನು ಗಮನಿಸು. ಆ ಹಕ್ಕಿಗಳನ್ನು ಸಹ ತಿರಸ್ಕಾರ ಮಾಡದ ದೇವರು ವೈಯಕ್ತಿಕವಾಗಿ ನಿನ್ನನ್ನು ತಿರಸ್ಕಾರ ಮಾಡಿಬಿಡ್ತಾನ? ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ಇವತ್ತು ಯಾವ ಭಯ ನಿನ್ನನ್ನು ಆವರಿಸಿಕೊಂಡಿದೆಯೋ, ನೀನು ಇವತ್ತು ಸಂತೋಷದಿಂದ ಈ ವಾಕ್ಯವನ್ನು ಕೇಳಿದ ನಂತರ ಹೇಳಬೇಕು, ಇನ್ಮೇಲೆ ನಾನು ಭಯಪಡೋದಿಲ್ಲ. ಎಲ್ಲ ದೇವರು ನೋಡ್ಕೊಳ್ತಾನೆ, ಎಲ್ಲದೂ ಸದಾ ಆತನ ಹೇಳಿಕೆಯಲ್ಲಿದೆ. ನನಗಿರುವಂಥ ಎಲ್ಲವೂ ಸದಾ ಆತನಿಗೆ ಗೊತ್ತಿದೆ. ಆತನಿಗೆ ಮರೆ ಆಗಿರುವಂಥದ್ದು ಯಾವುದಿಲ್ಲ. ಆತನು ಅನಂತ ಕಾಲದ ಮಹಾಜ್ಞಾನಿಯಾಗಿರುವಂಥ ದೇವರಾಗಿದ್ದಾನೆ. ಆತನಿಗೆ ಮರೆಯಾದದ್ದು ಯಾವುದಿಲ್ಲ. ಆತನು ನನ್ನನ್ನು ನಡೆಸುತ್ತಾನೆ ಎನ್ನುವಂಥ ಒಂದು ನಂಬಿಕೆ ನಿಮ್ಮ ಒಳಗಡೆ ಬರಲಿ. ಆತ್ಮೀಯ ದೇವಜನರೇ, ಹೀಗೆ ಅಪೊಸ್ತಲ ಪೌಲನು ರೋಮಾಪುರಕ್ಕೆ ಖೈದಿಯಾಗಿ ಪ್ರಯಾಣ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ಸೈನಿಕರು, ಅಲ್ಲಿನ ನಾವಿಕನು ಹೀಗೆ ಹೇಳ್ತಾನೆ, ಈಗ ನಾವು 14 ದಿನಗಳ ಕಾಲ ಪ್ರಯಾಣ ಮಾಡಬೇಕೆಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಇಲ್ಲ, ಇದು ಒಳ್ಳೆಯ ಕಾಲ ಅಲ್ಲ. ಈಗ ನಾವು ಪ್ರಯಾಣ ಮಾಡುವುದರಿಂದ ನಮಗೆ ಅಪಘಾತ, ಅನೇಕ ವಿಧವಾದಂಥ ತಡೆಗಳು ಸಮುದ್ರದಲ್ಲಿ ಬರಬಹುದು. ಇದು ಒಳ್ಳೆಯ ಸಮಯವಲ್ಲ, ಸ್ವಲ್ಪ ನೀವು ಯೋಚನೆ ಮಾಡಿ ಎಂಬುದಾಗಿ ಹೇಳಿ ಮುಂದೂಡ್ರಿ ಎಂಬುದಾಗಿ ಹೇಳುವಾಗ, ಇಲ್ಲ, ಇದೇ ಸಮಯಕ್ಕೆ ನಾವು ಹೋಗಬೇಕು, ನೀನು ಸಿದ್ಧನಾಗು ಎಂಬುದಾಗಿ ಹೇಳಿ ಸೈನಿಕರು, ದೇನಾಕ್ಕೆ ಸ್ತೋತ್ರವಾಗಲಿ, ಅನೇಕ ಮಂದಿ ಆ ಹಡಗನ್ನು ಹತ್ತಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಆದಂಥ ಘಟನೆ ಬೈಬಲಲ್ಲಿ ನಾವು ನೋಡುತ್ತೇವೆ. ದೇನಾಕ್ಕೆ ಸ್ತೋತ್ರವಾಗಲಿ, ಅಪೊಸ್ತಲ ಪೌಲನು ಹೇಳಿದ ಹಾಗೆ ಘೋರವಾದಂಥ ಆಪತ್ತಿಗೆ ಆ ಎಲ್ಲ ಜನರು ಮತ್ತು ಆ ಹಡಗು ಸಿಕ್ಕಿ ಹಾಕಿಕೊಳ್ಳುತ್ತದೆ. ಆ ಸಂದರ್ಭದಲ್ಲಿ ದೇವರು ಅಪೊಸ್ತಲ ಪೌಲನ ಮೂಲಕವಾಗಿ ಮಾತನಾಡುವಂಥ ಮಾತು, ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯದ 33ನೇ ವಚನ, 34ನೇ ವಚನ. ಬೆಳಗಾಗುತ್ತಿರುವಷ್ಟರಲ್ಲಿ ಪೌಲನು ಏನಾದರೂ ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ಎಲ್ಲರನ್ನ ಬೇಡಿಕೊಳ್ಳುವವನಾಗಿ ನೀವು ಈ ಹೊತ್ತಿಗೆ 14 ದಿವಸದಿಂದ ನೀವು ಕಾದುಕೊಂಡಿದ್ದೀರಿ. ಆಹಾರವೇನು ತೆಗೆದುಕೊಳ್ಳದೆ ಉಪವಾಸವಾಗಿಯೇ ಇದ್ದಿದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವಜನರೇ, 14 ದಿನಗಳ ಕಾಲ ಊಟ ಮಾಡ್ತಾ ಇಲ್ಲ, ನೀರು ಕುಡಿತಾ ಇಲ್ಲ, ಭಯದಿಂದ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅಪೊಸ್ತಲ ಪೌಲನು ಈ ಮಾತನ್ನು ಹೇಳುತ್ತಾನೆ. ಇವತ್ತು ನಾನು ನಿನಗೆ ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಒಂದು ವೇಳೆ ನೀನೊಬ್ಬನೇ ಯೇಸು ಸ್ವಾಮಿಯನ್ನು ನಂಬಿರುವುದಾದರೆ ನಿನ್ನ ಮೂಲಕವಾಗಿ ನಿನ್ನ ಸುತ್ತಲಿರುವಂಥ ಜನರನ್ನು ದೇವರು ಸಂರಕ್ಷಿಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬರೀ ಗುಬ್ಬಿಗಳಿಗೆ, ಹಾರುವ ಹಕ್ಕಿಗಳಿಗೆ ಮಾತ್ರ ಆತನು ಸಂರಕ್ಷಣೆ ಕೊಡಲ್ಲ, ದೇವರನ್ನು ನಂಬಿರುವಂಥ ನಿನಗೂ ಸದಾ, ನಿನ್ನ ಜೊತೆಯಲ್ಲಿರುವಂಥ ವ್ಯಕ್ತಿಗಳಿಗೂ ಸದಾ ಆತನು ಸಂರಕ್ಷಣೆ ಕೊಡ್ತಾನೆ.
14 ದಿನಗಳು ಆಯಿತು, ಆ ಹಡಗಿನಲ್ಲಿ ಇರುವಂಥ ವ್ಯಕ್ತಿಗಳು ಊಟ ಮಾಡುತ್ತಾ ಇಲ್ಲ. ಸೂರ್ಯ ಕಾಣಲಿಲ್ಲ, ಚಂದ್ರನನ್ನು ನೋಡಲಿಲ್ಲ. ಅಂಥ ಘನಘೋರವಾದಂಥ ಕಾರ್ಗತ್ತಲೆ ಕವಿದಿರುವಂಥ ಆ ಸಂದರ್ಭದಲ್ಲಿ ಎಲ್ಲರೂ ಭಯಭ್ರಾಂತರಾಗಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾನೆ ಅಪೊಸ್ತಲ ಪೌಲನು, ಈಗ ನೀವು ಊಟ ಮಾಡಿರಿ, ಉಪವಾಸ ಇರಬೇಡ್ರಿ, ಆಲ್ರೆಡಿ 14 ಡೇಸ್ ಆಯಿತು, ಏನಾದರೂ ತೆಗೆದುಕೊಳ್ಳ್ರಿ ಎಂಬುದಾಗಿ. ಇವತ್ತು ಸಹ ಅನೇಕರ ಕುಟುಂಬಗಳಲ್ಲಿ ಊಟ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಪ್ರಾಣದ ಭಯ, ಎಲ್ಲಿ ಏನಾಗ್ಬಿಡ್ತದೋ ಎನ್ನುವಂಥ ಭಯ, ಅಯ್ಯೋ ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಎಂಬುದಾಗಿ ಕಳವಳ. ತಟ್ಟೆ ತುಂಬ ಊಟ ಹಾಕೊಳ್ಕೊಳ್ತಾರೆ, 2-3 ಗುಕ್ಕು ಊಟ ಮಾಡೋದಿಲ್ಲ, ಅದನ್ನು ಸರಿಸ್ಬಿಡ್ತಾರೆ. ನಿದ್ದೆ ಮಾಡೋಕ್ಕೆ ಹೋಗ್ತಾರೆ, ಅಯ್ಯೋ ಇವತ್ತಾದರೂ ನಿದ್ದೆ ಮಾಡೋಣ ಎಂಬುದಾಗಿ ಪ್ರಯಾಸಪಟ್ಟು ಬೆಡ್ಡನ್ನು ಹತ್ತುತ್ತಾರೆ. ಆದರೆ ಕೆಲವು ನಿಮಿಷಗಳ ನಂತರ ಮತ್ತೆ ಎದ್ದು ಕೂತ್ಕೊಂಡು ಬಿಡ್ತಾರೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿ, ನನ್ನನ್ನು ಗಮನಿಸು. ಉಪವಾಸ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಮಾತ್ರ ನೀನು ಉಪವಾಸದಿಂದ ಇದ್ದರೆ ಒಳ್ಳೆಯದು. ಅದನ್ನು ಬಿಟ್ಟು ವೈಯಕ್ತಿಕವಾದ ಸಮಸ್ಯೆಗಳ ವಿಷಯದಲ್ಲಿ, ಹೋರಾಟದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಅಥವಾ ವೈಯಕ್ತಿಕವಾಗಿ ನಿನ್ನ ಮಕ್ಕಳ ಮದುವೆ ವಿಷಯದಲ್ಲಿ, ಅಥವಾ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಬೇರೆ ಯಾವುದೇ ಸಂಗತಿಗಳಿರುವುದಾದರೂ, ದೇವರ ಮಗುವೆ, ನೀನು ಮಾತ್ರ ಉಪವಾಸ ಇರಬಾರ್ದು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ಶತ್ರು ಅನೇಕ ಸಾರಿ ಈ ಕಳವಳವನ್ನು ಮಾನವನ ಜೀವಿತದಲ್ಲಿ ತಾರ್ತಾನೆ. ನೀನು ಬದುಕಲ್ಲ, ನೀನು ಉಳಿಯಲ್ಲ, ನಿನ್ನ ಕುಟುಂಬ ಸರಿಯಾಗಲ್ಲ, ನಿನ್ನ ಜೀವನ ಸರಿಯಾಗಲ್ಲ, ನಿನ್ನ ಭವಿಷ್ಯತ್ತು ಹೀಗೆ ಎಲ್ಲಿ ಅಂತ್ಯವಾಗ್ಬಿಡ್ತದೋ ಎನ್ನುವಂಥ ಕಳವಳದಿಂದ ಇವತ್ತು ಅನೇಕ ಜನರನ್ನು ಭಯಕಂಪಿತರನ್ನಾಗಿ ಮಾಡಿ ಶತ್ರು ಈ ತಂತ್ರದ ಮೂಲಕವಾಗಿ ಅನೇಕ ರೋಗಗಳನ್ನು ತರ್ತಾ ಇದ್ದಾನೆ. ಮಾನಸಿಕ ಒತ್ತಡಗಳನ್ನು ತರ್ತಾ ಇದ್ದಾನೆ. ಈಗಾಗಲೇ ನಾನು ಹೆಲ್ತ್ ಚೆಕಪ್ಪಿಗೆ ಹೋಗುವಂಥ ಸಂದರ್ಭದಲ್ಲಿ ನನಗೆ BP ಬಂದಿತ್ತು. ಆ BP ಹೈ BP ಆಗಿ ನನಗೇನಾದ್ರು ಹಾರ್ಟ್ ಪ್ರಾಬ್ಲಮ್ ಬಂದುಬಿಡ್ತದಂತ ನೀನು ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ, ಈ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿದೆ, ಈ ಕ್ಯಾನ್ಸರ್ ನನ್ನ ಎಲ್ಲಿ ಸಾಯಿಸಿಬಿಡ್ತದೋ ಎನ್ನುವಂಥ ಕಳವಳದಲ್ಲಿದೆಯಾ? ಇನ್ನೇನು ಬದುಕೋದಿಲ್ಲ ಎಂಬುದಾಗಿ ಹಡಗು ಹೊಡೆದು ಹೋದ ನಷ್ಟದ ರೀತಿಯಲ್ಲಿ ಆ ವ್ಯಕ್ತಿಗಳು ಕಳವಳ ಪಡುವ ರೀತಿಯಲ್ಲಿ ನೀನಿದೆಯಾ? ಅನೇಕ ಜನರು ಬಂದು ವೈಯಕ್ತಿಕವಾಗಿ ನಮ್ಮನ್ನು ಕಳವಳಪಡಿಸ್ತಾರೆ. ಯಾಕೆ ನಿನ್ನ ಮಗಳ ಮದುವೆ ಮಾಡಲ್ವಾ ನೀನು? ಅದಕ್ಕಾಗಿಯೇ ಹುಟ್ಟಿರ್ತಾರೆ ಜನ. ಅಂತಹ ಚಿಂತೆಗಳನ್ನು ತಂದು ನಮ್ಮ ಒಳಗಡೆ ಹಾಕಿ ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ತರ್ತಾರೆ. ಅಯ್ಯೋ, ನಿನ್ನ ಜೀವಿತದಲ್ಲಿ ಇಷ್ಟೊಂದು ಕಷ್ಟ ಬರಬೇಕಾ ಎಂಬುದಾಗಿ ಚುಚ್ಚು ಮಾತನಾಡುತ್ತಾರೆ. ಆದರೆ ಅಪೊಸ್ತಲ ಪೌಲನು ಕರ್ತನನ್ನು ನಂಬಿದಂಥ ವ್ಯಕ್ತಿ. ಆತನು ತನ್ನ ಜನರನ್ನು, ತನ್ನ ಸುತ್ತಮುತ್ತಲಿರುವಂಥ ಅನ್ಯರನ್ನು ಹೀಗೆ ಆತನು ಉತ್ತೇಜನ ಪಡಿಸ್ತಾ ಇದ್ದಾನೆ. 14 ದಿನ ಆಯಿತು, ನೀವು ಊಟ ಮಾಡಿರಿ, ಭಯಪಡಬೇಡ್ರಿ, ಯಾಕೆಂದರೆ ನನ್ನ ದೇವರು ಕಾಣುವ ದೇವರಾಗಿದ್ದಾನೆ. ಖಂಡಿತವಾಗಿ ನಿಮಗೇನಾಗಲ್ಲ. ದೇವರು ನನ್ನ ಸಂಗಡ ಮಾತನಾಡಿದ್ದಾನೆ. ನಿಮ್ಮ ಪ್ರಾಣ ನಷ್ಟವಾಗುವುದಿಲ್ಲ. ಸೇರಬೇಕಾದ ದಡಕ್ಕೆ ನೀವು ಸರಿಯಾಗಿ ಹೋಗಿ ಸೇರುತ್ತೀರಿ. ಯಾಕೆಂದರೆ ನನ್ನ ದೇವರು ನನಗೂ ಸದಾ ವಾಗ್ದಾನ ಮಾಡಿದ್ದಾನೆ. ನಾವು ಆ ಹಕ್ಕಿ ಪಕ್ಷಿಗಳಿಗಿಂತಲೂ ದೇವರಿಗೆ ಉನ್ನತರು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ನಿನ್ನ ಬದುಕಿನಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಶತ್ರು ತಂದೊಡ್ಡುವಂಥ ಈ ಬಲಹೀನತೆಯ ಸೋತು ಹೋಗುವಂಥ ಕಳವಳದ ಮಧ್ಯದಲ್ಲಿ ಇವತ್ತು ನೀನು ಏನು ಮಾಡಬೇಕಾಗಿಲ್ಲ. ನೀನು ಬೈಬಲನ್ನು ಓಪನ್ ಮಾಡಿದರೆ ಸಾಕು, ದೇವರು ನಿನ್ನ ಸಂಗಡ ಮಾತನಾಡುತ್ತಾನೆ. ನಾನು ಆಗಲೇ ಹೇಳ್ತಾ ಇದ್ದೇನೆ, ದೇನಾಕ್ಕೆ ಸ್ತೋತ್ರವಾಗಲಿ. ಆರಾಧನೆಯಿಂದ ಆಗದೇ ಇರುವಂಥ ಬಿಡುಗಡೆ, ಪ್ರಾರ್ಥನೆಯಿಂದ ಆಗದೇ ಇರುವಂಥ ಬಿಡುಗಡೆ, ದೇವರ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದು ಆ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನಾವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ಆ ವಾಕ್ಯದ ಬೆಳಕಿನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಶಾಶ್ವತವಾದಂಥ ಬಿಡುಗಡೆ, ಶಾಶ್ವತವಾದಂಥ ಸೌಖ್ಯ, ಶಾಶ್ವತವಾದಂಥ
ಅದ್ಭುತಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಅದು ಬಹಳ ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ದೇವರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಪ್ರತಿಯೊಬ್ಬರ ಕೊರತೆಯನ್ನು ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ನೀಗಿಸುವ ದೇವರಾಗಿದ್ದಾನೆ. ಕಾಡಿನಲ್ಲಿ ಹಾರಾಡುವ ಹಕ್ಕಿಗಳಿಗೂ ಹಾರಾಡುವ ಗುಬ್ಬಿಗಳಿಗೂ 2 ದುಡ್ಡಿಗಾಗಿ ಮಾರಲ್ಪಡುವಂಥ ಆ ಗುಬ್ಬಿಗಳ ವಿಷಯದಲ್ಲಿ ಅಷ್ಟು ಕಾನ್ಸಂಟ್ರೇಷನ್, ಅಷ್ಟು ಆಲೋಚನೆ ಮಾಡ್ತಾರೆ. ನಿನ್ನ ಬಗ್ಗೆ ದೇವರು ಆಲೋಚನೆ ಮಾಡಲ್ವಾ? ನಿನ್ನ ಬಗ್ಗೆ ದೇವರು ಚಿಂತಿಸೋದಿಲ್ವಾ? ಅದಕ್ಕೆ ಅಪೊಸ್ತಲ ಪೇತ್ರನು ಹೇಳ್ತಾ ಇದ್ದಾನೆ, ದೇವಕ್ಕೆ ಸ್ತೋತ್ರವಾಗಲಿ, ನೀವು ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತುತ್ತಾನೆ. ದೇವಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಇವತ್ತು ನೀನು ಹೇಳಬೇಕು, ನನ್ನ ಬದುಕಿನಲ್ಲಿ ಇನ್ನು ಮುಂದೆ ನಾನು ಚಿಂತೆ ಮಾಡಲ್ಲ, ನನಗಾಗಿ ಚಿಂತೆ ಮಾಡುವ ದೇವರಿದ್ದಾನೆ. ಎಷ್ಟು ಜನರಿಗೆ ಈ ವಾಕ್ಯ ಮುಟ್ಟುತ್ತಾ ಇದೆಯೋ ಗೊತ್ತಿಲ್ಲ. ಚಿಂತೆ ಮಾಡಿ ಮಾಡಿ ರೋಗಗಳ ಮಧ್ಯದಲ್ಲಿ ಇವತ್ತು ಜೀವಿಸ್ತಾ ಇರುವುದಾದರೆ, ಚಿಂತೆ ಮಾಡಿ ಮಾಡಿ ಸಾವಿಗೆ ಹತ್ತಿರವಾಗ್ತಾ ಇರುವುದಾದರೆ, ದೇವಕ್ಕೆ ಸ್ತೋತ್ರವಾಗಲಿ. ಚಿಂತೆ ಮನುಷ್ಯನ ಜೀವಿತವನ್ನು ಹೇಗೆ ನಾಶಪಡುತ್ತದೆ ಎಂಬುದಾಗಿ ನಾನು ಪದೇ ಪದೇ ಹೇಳ್ತೇನೆ. ಚಿತೆ ಅಂದರೆ ಬೆಂಕಿ ಒಬ್ಬ ಮನುಷ್ಯನನ್ನು ಕೆಲವೇ ಗಂಟೆಗಳಲ್ಲಿ ಸುಟ್ಟು ಬಿಡುತ್ತದೆ. ಆದರೆ ಚಿಂತೆ ಕ್ಷಣ ಕ್ಷಣವೂ ಸದಾ ಸಾಯುವ ತನಕ ಅನೇಕ ವರ್ಷಗಳ ಕಾಲ ಅದು ಹೃದಯವನ್ನು ತಿನ್ನುತ್ತಾ ಇರ್ತದೆ, ಮನಸ್ಸನ್ನು ತಿಂದಿರ್ತಾ ಇರ್ತದೆ, ಮಾಂಸವನ್ನು ತಿನ್ನುತ್ತಾ ಇರ್ತದೆ. ಚಿಂತೆಗೆ ಅಷ್ಟು ಶಕ್ತಿ ಇರುತ್ತದೆ. ಅದಕ್ಕಾಗಿಯೇ ಸ್ವಾಮಿ ಹೇಳಿದರು, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ ಅಂತ. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ನನ್ನೊಟ್ಟಿಗೆ ನೀವು ಹೇಳ್ರಿ, ನನಗೆ ಎಂಥ ವಿಧವಾದ ಕೊರತೆ ಬಿದ್ದು ಹೋಗುವಂಥ ಪರಿಸ್ಥಿತಿ, ಮೇಲೆ ಕೇಳಲಾರದಂಥ ಸ್ಥಿತಿ ಇರುವುದಾದರೂ ನಾನು ಆರಾಧಿಸುವಂಥ ದೇವರು ಯೆಹೋವ ಈರೆ. ನನಗಾಗಿ ಆತನು ಆಲೋಚಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ನನ್ನ ಕೊರತೆಗಳನ್ನು ಆತನು ನೀಗಿಸುತ್ತಾನೆ. ಊಟ ಮಾತ್ರ ಮಾಡೋದನ್ನು ನಿಲ್ಲಿಸಬೇಡ್ರಿ. ನಾನಾಗಲೇ ಹೇಳಿದ ಹಾಗೆ ಉಪವಾಸ ಪ್ರಾರ್ಥನೆ ಆರಾಧನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಊಟ ಮಾಡೋದನ್ನು ನಿಲ್ಲಿಸ್ರಿ ದೇವ ಮಕ್ಕಳೇ. ದೇವಕ್ಕೆ ಸ್ತೋತ್ರವಾಗಲಿ. ಇನ್ನು ಉಳಿಕೆ ಸಮಯ ಸಂತೋಷವಾಗಿ ಊಟ ಮಾಡಿರಿ, ಸಂತೋಷವಾಗಿ ನಿದ್ರೆ ಮಾಡಿರಿ, ಉಲ್ಲಾಸದಿಂದ ಇರ್ರಿ. ಆತ್ಮೀಯ ದೇವಶಂಡ್ರೆ, ನಿಮ್ಮ ತಂದೆಗೆ ನಿಮಗೇನು ಬೇಕಾಗಿದೆಯೋ ಎಲ್ಲವೂ ಸದಾ ಗೊತ್ತದೆ. ಮಾನಸಿಕ ವೇದನೆಯಿಂದ ಇವತ್ತು ಕುಗ್ಗಿ ಹೋಗಿ ಊಟ ಬಿಟ್ಟಿರುವಂಥ ನಿಮ್ಮ ಬದುಕಿನಲ್ಲಿ ಅದ್ಭುತಗಳು ನಡೆಯಬೇಕಂದ್ರೆ ಬೈಬಲನ್ನು ಓಪನ್ ಮಾಡಿ ವಾಕ್ಯವನ್ನು ಧ್ಯಾನಿಸಿರಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಹನ್ನಾಳು ತನ್ನ ಮಾನಸಿಕವಾದ ವೇದನೆಯಿಂದ, ತನಗಾದಂಥ ಅವಮಾನ, ಮಕ್ಕಳ ಭಾಗ್ಯವನ್ನು ಕಾಣದಿರುವಂಥ ವಂಚಿತನದಿಂದ ಅವಳು ಬಹಳ ನೊಂದು ಊಟ ಬಿಟ್ಟಳಂತೆ. ಆದರೆ ದೇವಕ್ಕೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಯಾವಾಗ ದೇವ ಮಂದಿರಕ್ಕೆ ಹೋಗಿ ದೇವರ ಸನ್ನಿಧಾನದಲ್ಲಿ ಅಲ್ಲಿರುವಂಥ ಸೇವಕನ ಮಾತನ್ನು ಕೇಳಿ, ಇಗೋ ಬರುವ ವರ್ಷ ಇದೇ ವರ್ಷದಲ್ಲಿ ನಿನಗೊಂದು ಮಗುವನ್ನು ನಿನ್ನ ಮಡಿಲಲ್ಲಿ ಹಾಕುತ್ತಾನೆ ದೇವರು ಎಂಬುದಾಗಿ ನಂಬಿಕೆಯಿಂದ ಹೋಗಿ ಎಂಬುದಾಗಿ ಹೇಳುವಾಗ ಆ ಮನಸ್ಸಿನ ಭಾರವನ್ನು ದೇವ ಮಂದಿರದಲ್ಲಿ ಸುರಿದು ಅವಳು ಸಂತೋಷದಿಂದ ಊಟ ಮಾಡಿದ್ಲಂತೆ. ಮತ್ತೆಂದು ಸದಾ ಉಪವಾಸ ಪ್ರಾರ್ಥನೆ ಮಾಡಿಲ್ಲೋ ಇಲ್ಲೋ ಗೊತ್ತಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ನಿನಗೆ ಹೇಳುತ್ತಿರುವಂಥ ಸಂಗತಿಯನ್ನು ಗೊತ್ತಾ, ನಿನ್ನ ಬದುಕಿನಲ್ಲಿ ಎಂಥ ವಿಧವಾದ ಕಷ್ಟ, ತಡೆಗಳು, ಎಂಥ ವಿಧವಾದಂಥ ಕಣ್ಣೀರು, ವೇದನೆ, ಕಳೆದುಕೊಳ್ಳುವಂಥ, ಬೀದಿನಲ್ಲಿ ನಿಂತುಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದರೂ ಸದಾ ನೀನು ಇವತ್ತು ನಂಬಬೇಕು, ನಿನ್ನ ದೇವರ ಎಣಿಕೆಯಲ್ಲಿ ನೀನಿದ್ದಿ, ದೇವರ ಜ್ಞಾಪಕದಲ್ಲಿ ನೀನಿದ್ದಿ. ಈ ಪ್ರಪಂಚದಲ್ಲಿ ಯಾರನ್ನು ಬಿಟ್ಟರೂ ಸದಾ ನಿನ್ನನ್ನು ಮಾತ್ರ ಆತನು ಬಿಟ್ಟು ಬಿಡದೆ ನಿನ್ನ ಜೊತೆಯಲ್ಲಿ ಸದಾ ನೆರಳಾಗಿ ಆತನ ಎದೆಯಲ್ಲಿ ನಿನ್ನನ್ನು ಒರಗಿಸಿ ನಿನ್ನನ್ನು ಮಹಾಬಲದಿಂದ ನಡೆಸಿ ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಭಯಗಳನ್ನು ಓಡಿಸಿ ಧೈರ್ಯದಿಂದ ಮುಂದೆ ಸಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ 1 ನಿಮಿಷ ನಾನು ಪ್ರಾರ್ಥನೆ ಮಾಡುತ್ತೇನೆ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ದೇವರೇ, ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ದೇವರ ಹೆಸರಾಗಿ ಆಶೀರ್ವಾದ ಮಾಡು. ದೇವರು ಯಾವುದನ್ನು ಕಳೆದುಕೊಂಡು, ಯಾವ ಸಂಗತಿಗಳು ಇವರಿಂದ ಕೈಬಿಡಲ್ಪಟ್ಟು ಜೀವಿತದಲ್ಲಿ ದೇವರೇ ಏನು ಇಲ್ಲ ಎನ್ನುವಂಥ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಾ ಕುಟುಂಬ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದಾರೋ ಅವರ ಹೃದಯಗಳಲ್ಲಿ
ದೇವರ ಈ ವಾಕ್ಯ ನಾಟಲ್ಪಡಲಿ. ದೇವರ ಕರ್ತನೆ, ಹಕ್ಕಿ ಪಕ್ಷಿಗಳಿಗಿಂತಲೂ ನೀವು ಹೆಚ್ಚಿನವರು, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಲ್ಲಿದೆ, ಭಯಪಡಬೇಡ್ರಿ ಎಂಬುದಾಗಿ ಹೇಳಿದಂಥ ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ಭಯದಿಂದ ಕಳವಳದಿಂದ ಯಾರಿದ್ದಾರೋ ಅವರನ್ನು ನೀನು ಬಲಪಡಿಸುದೇವ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾರಾದರೂ ಅಂಥ ವಿಧವಾದ ಬಲಹೀನತೆಯಿಂದ ತುಂಬಲ್ಪಟ್ಟಿರುವುದಾದರೆ ಅವರನ್ನು ನೀನು ತಾನೇ ಆ ಧೂಳಿನಿಂದ, ಆ ಕಷ್ಟದಿಂದ, ಆ ಅಸಹಾಯಕತೆಯಿಂದ ದೇವರೇ ನೀನು ಮೇಲೆ ಕೆತ್ತಿ ಆಶೀರ್ವಾದ ಮಾಡು. ಅಷ್ಟು ಮಾತ್ರವಲ್ಲ, ಇವತ್ತು ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ಗೃಹ ಶಂಕುಸ್ಥಾಪನೆ, ಹೊಸ ಉದ್ಯೋಗ, ಎಕ್ಸಾಮಿನೇಷನ್ಸ್, ಇಂಟರ್ವ್ಯೂ ಫೇಸ್ ಮಾಡುತ್ತಿರುವಂಥ ಒಬ್ಬೊಬ್ಬ ಮಕ್ಕಳನ್ನು ಸದಾ ಹೆಸರಾಗಿ ನೀನು ಸಂಧಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಒಬ್ಬೊಬ್ಬರ ಪ್ರಯಾಣದಲ್ಲಿ ಜೊತೆಗಾರನಾಗಿರಪ್ಪ. ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಗಿರೀಶ್ ಬ್ರದರ್ ಧಾರವಾಡ, ವೆಂಕಟೇಶ್ ಹೊಸಕೋಟೆ, ಸುವರ್ಣಲಕ್ಷ್ಮಿ ಸಿಸ್ಟರ್ ಬೆಂಗಳೂರು, ಈ 3 ಮಕ್ಕಳನ್ನು ಆಶೀರ್ವಾದ ಮಾಡು. ಇವರಿಗೆ ಬೇಕಾದ ಪ್ರತಿಯೊಂದು ಅಗತ್ಯತೆಗಳನ್ನು ನೀನು ಸಂಧಿಸು. ನಿನ್ನ ಸನ್ನಿಧಿ ಸೇವೆಯಲ್ಲಿ ಕಾಣಿಕೆಗಳನ್ನು ಉಪಯೋಗಿಸಿ ಮಾಡುವಾಗ ಇದರ ಮೂಲಕವಾಗಿ ಬರುವಂಥ ಎಲ್ಲ ಆಶೀರ್ವಾದ ನಿನ್ನ ಮಕ್ಕಳಿಗುಂಟಾಗಲಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಬರುವ ಮಂಗಳವಾರ ಪ್ರತ್ಯೇಕವಾಗಿ ಮೋನಿಕಾ ಸಿಸ್ಟರ್ ಝೂಮ್ ಮೀಟಿಂಗ್ನಲ್ಲಿ ದೇವರ ವಾಕ್ಯವನ್ನು ಹೊತ್ತು ತರಲಿಕ್ಕಿದ್ದಾರೆ. ನಾವೆಲ್ಲರೂ ಸದಾ ಕುಟುಂಬವಾಗಿ ಬರುವಂತರಾಗೋಣ. ಈ ವಿಶೇಷವಾದ ಐಡಿಯನ್ನು ದೇವರ ಸನ್ನಿಧಾನದಲ್ಲಿ ನಾವು ನಮ್ಮ ಸ್ಟೇಟಸ್ನಲ್ಲಿ, ನಮ್ಮ ಗ್ರೂಪ್ನಲ್ಲಿ ಹಾಕಲಿಕ್ಕಿದ್ದೇವೆ. ಅನೇಕರು ಕೂಡಿಕೊಂಡು ಬನ್ನಿರಿ, ಅದ್ಭುತಗಳನ್ನು ಹೊಂದ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.